ನಮಸ್ಕಾರ ಸ್ನೇಹಿತರೆ ಕಡ್ಡಾಯ ಕನ್ನಡ ಏನು ಪರೀಕ್ಷೆ ಆಗಿದೆ ಕೆಇಎ ಇಂದ. ಸೊ ವೆರಿ ಇಂಪಾರ್ಟೆಂಟ್ ಇದು, ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಪಿ ಡಿ ಒಲು ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಇದೇ ತರ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ. ನಾವು ಒಂದು ನೋಟಿಫಿಕೇಶನ್ ಮಾಡಿದಾಗ್ಲೇ ಹೇಳಿದ್ದೀನಿ. ಹಾಗಾಗಿ ಇದು ನಿಮಗೆ ಸಾಮಾನ್ಯ ಕನ್ನಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಏನಿದೆ ಅಲ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಈ ಕ್ವಶನ್ ಪೇಪರ್ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಡಿಫಿಕಲ್ಟಿ ಇಲ್ಲ, ಈಸಿನೂ ಇಲ್ಲ, ಮಾಡರೇಟ್ ಆಗಿದೆ. ಬನ್ನಿ ನಾವು ನೋಡೋಣ ಇದರದ ಕೀ ಆನ್ಸರ್ಸ್ ಏನಿದೆ, ಹೆಂಗ್ ಕೇಳಿದ್ದಾನೆ ಅಂತ. ಇಲ್ಲಿ ಗುಣಸಂಧಿಗೆ ಉದಾಹರಣೆ ಪದ ಯಾವುದು ಅಂತ ಕೇಳಿದ್ದಾನೆ. ನೋಡಿದ ತಕ್ಷಣ ಹೇಳ್ಬೋದು ದೇವೇಂದ್ರ. ನೋಡಿ, ಇವೆಲ್ಲ ನಾವು ಆಲ್ರೆಡಿ ನಮ್ಮ ಗ್ರಾಮರ್ ವಿಡಿಯೋಸ್ ಗಳು ನೀವು ಮಾಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ, ನಾವು ನಮ್ಮ ಕರ್ಸರ್ ನೋಡ್ತಾ ಇರಿ, ಇಲ್ಲೇ ಇದೆ ನೋಡಿ ದೇವೇಂದ್ರ ಇದೆಯಲ್ಲ. ಸೊ ಏಕಾರ ಬರುತ್ತೆ ದೇವೇಂದ್ರ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಸೊ ಒಂದಷ್ಟು ಡೈರೆಕ್ಟ್ ಕ್ವಶನ್ಸ್ ಗಳು ಬಂದಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರ್ತೀನಿ. ರು ಎಂಬ ವರ್ಣವನ್ನು ಹೊರತುಪಡಿಸಿದ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು? 49. ಉದ್ದೀಪಿತ ಪದದ ಅರ್ಥ ಏನು? ಉದ್ದೀಪಿತ ಅಂತಂದ್ರೆ ಉದ್ದೇಪನ ಮಾಡೋದು, ಅಂದ್ರೆ ಉದ್ದೇಪನ ಆಗತ್ತೆ, ಅಂದ್ರೆ ಪ್ರಚೋದನೆ ಆಗತ್ತೆ ಅನ್ನೋ ರೀತಿ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಸುಸಂಗತ, ಈ ಪದದ ಅರ್ಥ ಏನು? ಈ ಪದದ ಅರ್ಥ ಏನು? ಯೋಗ್ಯವಾದ ಅಂತ. ಸುಸಂಗತ ಅಂದ್ರೆ ಯೋಗ್ಯವಾದ. ಅರ್ಹ ಪದದ ವಿರುದ್ಧ ಪದ ಅನರ್ಹ. ಇದು ಈಸಿ ಕ್ವಶನ್. ನೆಕ್ಸ್ಟ್ ಬರ್ತೀನಿ. ನಾಸ್ತಿಕ ಪದದ ಅರ್ಥ ಏನು? ನಾಸ್ತಿಕ ಅಂತಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಅಲ್ವಾ. ನಾಸ್ತಿಕ. ಆಸ್ತಿಕ ಅಂದ್ರೆ ನಂಬಿಕೆ ಇರೋವನು. ಚಲ್ಲಮಲ್ಲಿಕಾರ್ಜುನರ ವಚನಗಳ ಅಂಕಿತ ನಾಮ ಅಕ್ಕಮಹಾದೇವಿ. ಇದು ಈಸಿ ಕ್ವಶನ್ ಇದೆ. ಕನ್ನಡದ ಕಣ್ವ, ಇದೆಲ್ಲ ಮಾಡಿದೀವಿ ನೋಡಿ, ಇವೆಲ್ಲ ಮಾಡಿದೀವಿ. ಯಾರು? BM ಶ್ರೀಕಂಠಯ್ಯ. ಕನ್ನಡದ ಕಣ್ವ ಅಂತ ಕರಿತೀವಿ. ನೆಕ್ಸ್ಟ್, ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಗುಂಪಿಗೆ ಸೇರದ ನೋಡಿ, UR ಅನಂತಮೂರ್ತಿ, ಗಿರೀಶ್ ಕರ್ನಾಡ್, ಚಂದ್ರಶೇಖರ ಕಂಬಾಲ, M ಗೋಪಾಲಕೃಷ್ಣ ಅಡಿಗ ಇದೆ. ಸೊ M ಗೋಪಾಲಕೃಷ್ಣ ಅಡಿಗ ಸೇರಲ್ಲ, ಯಾಕಂದ್ರೆ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟ್, ಸ್ಥಾನ ಪಲ್ಲಟ ಪದಗಳನ್ನು ಅರ್ಥಪೂರ್ಣವಾಗಿ ಬರೆಸಿ. PQRS. ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೋದು, ಅಥವಾ ಈ ತರ ಸಣ್ಣ ಒನ್ ಲೈನ್ ಅಲ್ಲಿ ಕೊಟ್ರೆ ನೀವು ಆರಾಮಾಗಿ ಯಾವ ಮೆಥಡ್ ಬೇಕಾದ್ರೂ ಅನುಸರಿಸಬಹುದು. ಇಲ್ಲಿ ಏನಿದೆ ಅಂದ್ರೆ, ಮುಂಜಾನೆಯಲ್ಲಿ ಮಂಜಿನ ಹನಿ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಆಪ್ಷನ್ 3. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಆಪ್ಷನ್ 3. ಅಕರ್ಮಕ ಧಾತುವಿಗೆ ಉದಾಹರಣೆ. ಅಕರ್ಮಕ ಅಂದ್ರೇನು? ಅಂದ್ರೆ ಯಾವ ಒಂದು ಕ್ರಿಯಾಪದದಲ್ಲಿ ನಮಗೆ ಕ್ರಿಯೆ ಬೇಡ ಅನ್ಸುತ್ತೆ. ನಾನು ನಿಮ್ಗೆ ಇದನ್ನು ಕೂಡ ಮಾಡಿದ್ದೀನಿ. ಐ ವಿಲ್ ಶೋ ಯು 1 ಸೆಕೆಂಡ್. ಎಸ್, ಐ ವಿಲ್ ಶೋ ಯು. ನಮ್ಮ ಗ್ರಾಮರ್ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಕ್ರಿಯಾಪದದಲ್ಲಿ ಇಲ್ಲಿ ನಾನು ಕರ್ಸರ್ ನೋಡ್ತಾ ಇದ್ದೀರಾ, ಅಕರ್ಮಕ ಧಾತು ಅಂದ್ರೆ ಕರ್ಮ ಪದದ ಅಪೇಕ್ಷೆ ಇಲ್ಲದ ಧಾತುಗಳನ್ನ ಅಕರ್ಮಕ ಅಂತೀವಿ. ಸಕರ್ಮಕ ಅಂದ್ರೆ ಕರ್ಮಪದ. ಕರ್ಮಪದ ಅಪೇಕ್ಷವಿಲ್ಲದೆ ಅಂದ ತಕ್ಷಣ ಇಲ್ಲಿ ನೋಡಿ, ಮಲಗು, ಓಡು, ಬದುಕು ಇತ್ಯಾದಿ ಈ ತರದ್ದು. ಈ ಸ್ಲೈಡ್ ನಿಮ್ಗೆ ನೆನಪಿರುತ್ತೆ ನಮ್ಮ ಗ್ರಾಮರ್ ವಿಡಿಯೋ ನೋಡಿದ್ರೆ. ಓಕೆ, ಸೊ ಅಲ್ಲಿಗೆ ಮಲಗು ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇದೊಂದ್ಸಲ ತೋರಿಸ್ತೀನಿ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿದು. ಯಾಕೆ ಅಂತಂದ್ರೆ ಅಕರ್ಮಕ ಧಾತು ಅಂದ್ರೆ ಕರ್ಮಪದದ ಅಪೇಕ್ಷೆ ಇಲ್ಲ. ಕರ್ಮ ಅಂತಂದ್ರೆ ಕರ್ತು ಕರ್ಮ ಕ್ರಿಯೆ, ಯಾವ್ದ್ರಿಂದ ಆಯ್ತು ಅಂತ. ಮಗು ಮಲಗಿತು, ಉದಾಹರಣೆ, ಮಗು ಮಲಗಿತು. ಮಲಗು ಅನ್ನೋದಕ್ಕಂತ ಏನ್ ಮಲಗು ಅಂತ ಕೇಳೋದಲ್ವಾ, ಮಲಗೋದು ಅಷ್ಟೇ. ಸೊ ಅರ್ಥ ಆಗ್ಲಿ. ಸಕರ್ಮಕ ಅಂದ್ರೆ ತಿನ್ನು, ಏನ್ ತಿನ್ನು ಅಂತ ಕೇಳ್ತೀವಿ, ಅದಕ್ಕೆ ಬೇಕು ನಮ್ಗೆ. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಮತ್ತೆ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದ್ಸಲ. ಇಲ್ಲಿ ಕ್ರಿಯಾಧಾತುವಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಆಗುತ್ತೆ. ಇಲ್ಲಿ ನೋಡಿ, ಎರಡನೇ ಲೈನ್, ನನ್ನ ಕರ್ಸರ್ ನೋಡಿ, ಎರಡನೇ ಲೈನ್ ಇಲ್ಲಿ. ಇದು ಏನಕ್ಕೆ ಕೇಳ್ತಾ ಇದ್ದೇನೆ, ಈ ಕ್ವಶನ್ ಕೂಡ ಬಂದಿದೆ. ಕ್ರಿಯಾಧಾತುವಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತದೆ. ಇದು ಕೂಡ ಕ್ವಶನ್ ಬಂದಿದೆ, ಮುಂದೆ ತೋರಿಸ್ತೀನಿ ನಮ್ಗೆ. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಊಟಕ್ಕೆ. ಚತುರ್ಥಿ ಕೆ, ಇಗೆ ಅಂತೀವಿ ನಾವು, ಕೆ ಅಲ್ವಾ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಬರೆಯುತ್ತಾನೆ, ಈ ಪದದಲ್ಲಿರುವ ಧಾತು ಯಾವುದು? ಬರೆಯುತ್ತಾನೆ ಅಂದ್ರೆ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ, ಅಂದ್ರೆ ಬರೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯ. ಕಾರಕಾರ್ಥ ಕೇಳಿದಾನೆ ಸರ್, ಈಸಿ ನೋಡಿ. ನಾನು ನಿಮ್ ಪದೇ ಹೇಳ್ತಾ ಇರ್ತೀನಿ. ಐ ವಿಲ್ ಶೋ ಯು ಒನ್ಸ್ ಅಗೇನ್. ಇದು ರೈಟ್ ಆನ್ಸರ್ ಫಸ್ಟ್ ಟಿಕ್ ಮಾಡೋಣ. ಪ್ರಥಮ ಅಂದ್ರೆ ಕರ್ತ್ರ ಬರುತ್ತೆ. ಸೊ ಹೇಗೆ 3 ಎಲ್ಲ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಚತುರ್ಥಿ, ಸೊ ಆಪ್ಷನ್ 4 ನಾನು ನಿಮಗೆ ತೋರಿಸ್ತೀನಿ. ಐ ವಿಲ್ ಶೋ ಯು ಒನ್ಸ್ ಅಗೇನ್. ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳಿದೆ, ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಕಾರಕಾರ್ಥ. ಕಾರಕಾರ್ಥ ಅಂದ್ರೆ ಏನು? ಇದು ಏನು ಹೈಲೈಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಕಾರಕಾರ್ಥ. ಪ್ರಥಮ ವಿಭಕ್ತಿ ಕಾರಕಾರ್ಥ ಕರ್ತೃ, ದ್ವಿತೀಯ ವಿಭಕ್ತಿ ಕರ್ಮ, ತೃತೀಯ ವಿಭಕ್ತಿದು ಕರಣ, ಚತುರ್ಥಿದು ಸಂಪ್ರದಾನ, ಪಂಚಮಿದು ಅಪಧಾನ, ಷಷ್ಠಿದು ಸಂಬಂಧ, ಸಪ್ತಮಿದು ಅಧಿಕರಣ. ಕೇಳಿದಾನೆ ಇವೆಲ್ಲ. ಹಳೆಗನ್ನಡ ಪ್ರತ್ಯಯ ಇಲ್ಲಿ ನಡೆ, ಇದು ಕೂಡ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದರ್ಥ ಆಯ್ತಲ್ಲ. ಪ್ರಥಮ ವಿಭಕ್ತಿಯ ಕರ್ತೃ, ತೃತೀಯ ಏನಂತ ಹೇಳಿದ್ರು ಕರಣ, ಚತುರ್ಥಿ ಸಂಪ್ರದಾನ,
ಪಂಚಮಿ ಅಪದಾನ. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ಅವನು ಚೆನ್ನಾಗಿ ಬರೆದು, ಇಲ್ಲಿರುವ ಕಾಲ ಸೂಚಕ ಪ್ರತ್ಯಯ ಅವನು ಚೆನ್ನಾಗಿ ಬರೆದನು. ಯಾವುದು ಕಾಲ ಸೂಚಕ ಪ್ರತ್ಯಯ ಹೇಳ್ತೀರಾ? ವಾ ಅಲ್ವಾ? ಬರೆದನು, ಬರೆದ, ವಾನ ದಾನ. ಎಸ್, ಅವನು ಚೆನ್ನಾಗಿ ಬರೆದನು. ಇಲ್ಲಿ ಅವನು ಚೆನ್ನಾಗಿ ಬರೆದನು. ಅನು ನು ಕಾಲವನ್ನು ಹೇಳ್ತಕ್ಕಂಥ, ಭೂತ ಕಾಲನ ಭವಿಷ್ಯತ್ ಕಾಲನ ಏನು ಯಾವ್ದು ಹೇಳುತ್ತೆ? ಬರೆದನು. ದಾ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಎಸ್. ನೆಕ್ಸ್ಟ್, ಆಧಾರ ನಿರಾಧಾರ. ಇದು ಈಸಿ ಕ್ವಶನ್. ಕುಠಾರ ಪದದ ತದ್ಭವ ರೂಪ ಕೊಡಲಿ. ನೆಕ್ಸ್ಟ್, ಒಂದು ಪದಕ್ಕೆ ಸಮಾನಾರ್ಥಕ ಪದ ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಸಮಾನಾರ್ಥಕ ಪದ ಹೇಳ್ಬೇಕಂತದಾಗ ನಾವು ಯಾವ್ದು ಬಳಸ್ತೀವಿ ಸ್ನೇಹಿತರೆ? ವಿವರಣಾತ್ಮಕ ಚಿಹ್ನೆ ಬಳಿತೀವಿ. ವಿವರಣಾತ್ಮಕ. ಎಗೇನ್ ಇಲ್ಲಿ 2-3 ಕ್ವಶನ್ ಬಂದಿದೆ ಇದ್ರ ಬಗ್ಗೆ. ಒನ್ಸ್ ಅಗೇನ್ ಐ ವಿಲ್ ಶೋ ಯು ದ ವಿವರಣಾತ್ಮಕ ಚಿಹ್ನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕಾಲಸೂಚಕ ಪ್ರತ್ಯಯ ದ, ವಾ, ಹೋದನು, ದ ಅಂತ ಬರುತ್ತೆ. ನಾನು ಈಗ ತಾನೇ ಹೇಳಿದೆ. ಬರುವನು, ಇಲ್ಲೇನಿದೆ ಕ್ವಶನ್? ಕ್ವಶನ್ ಏನಿದೆ? ಒಂದ್ ಸೆಕೆಂಡ್ ಬಂದಿಂದೆ, ಅದು ಕನ್ಫ್ಯೂಸ್ ಆಯ್ತಲ್ವಾ? ಅದಕ್ಕೆ ಇನ್ನೊಂದ್ಸಲ ತೋರಿಸ್ತೇನೆ ನೋಡಿ. ಅವನು ಚೆನ್ನಾಗಿ ಬರೆದನು, ದ ದ ದನು ದ ಅಂತ ಬರುತ್ತೆ. ಕಾಲಸೂಚಕ ಪ್ರತ್ಯಯ. ವಿಲ್ ಶೋ ಯು ಒನ್ ಸೆಕೆಂಡ್. ನೋಡಿ, ಹೋದನು ಅಂದ್ರೆ ದ ಪ್ಲಸ್ ಅನು, ಹೋದನು. ಇಲ್ಲಿ ಕಾಲಸೂಚಕ ಪ್ರತ್ಯಯ ಅದು ದ. ಹೋಗುವನು ಬೇರೆ, ಹೋದನು ಬೇರೆ. ಬರೆಯುವನು ಅಂತಿರೋದು ಅಲ್ಲಿ ಅಲ್ವಾ? ಬರೆದನು ಅಂತಿರೋದಲ್ಲಿ. ಫೈನ್. ಸೊ ನೆಕ್ಸ್ಟ್ ಹೋಗೋಣ. ಇನ್ನೊಂದ್ಸಲ ಬರ್ತೀನಿ ನೋಡಿ. ಬರೆದನು ಅಂತಿರೋದಲ್ಲಿ ದ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೆಕ್ಸ್ಟ್ ಯಾವ್ದೋ ನಾನು ನಿಮ್ಗೆ ತೋರಿಸ್ತಾರೆ. ಇಲ್ಲಿ ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿದೆ. ಎಸ್, ವಿವರಣಾತ್ಮಕ ಚಿಹ್ನೆ ನಾನು ನಿಮಗೆ ವಿಲ್ ಶೋ ಯು ಒನ್ಸ್ ಅಗೇನ್. ಇಲ್ಲಿ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆಯನ್ನು ತಿಳಿಸ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಕೇಳ್ತಾನೆ, ಮುಂದೆ ಅದು ತಗೊಂಡಾಗ ಅದನ್ನ ನಾನು ತೋರಿಸ್ತೀನಿ. ಇವಾಗ ಬೇಡ, ಕ್ವಶನ್ ಬರ್ಲಿ. ಇವಾಸ, ಇದರ ಇಸವಾಸ. ಇಸ್ವಾಸ ಅಂದ್ರೆ ವಿಶ್ವಾಸ. ನಾವು ಬರಿಬೇಕಾದ್ರೆ ಗ್ರಾಂಥಿಕ ಹೇಳ್ಬೇಕಾದ್ರೆ ಇಶ್ವಾಸ ಇಸ್ವಾಸ ಅಂತೆಲ್ಲ ಹಳ್ಳಿ ಕಡೆ ಮಾತಾಡ್ತಾರೆ. ಬರಿಬೇಕಾದ್ರೆ ಗ್ರಾಂಥಿಕ ರೂಪ ಅಂದ್ರೆ ಬರೀತಕ್ಕಂಥದ್ದು. ಪುಸ್ತಕದಲ್ಲಿ ಬರಬೇಕಾದ್ರೆ ಗ್ರಂಥದಲ್ಲಿ ಹೆಂಗ್ ಬರ್ತಿ ಹಂಗ್ ಬರೀಬೇಕು ಅಲ್ವಾ? ಗಾದೆಯನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ನುಣ್ಣಗೆ ಅನ್ನೋದು ಗೊತ್ತಿರುತ್ತೆ ನಿಮ್ಗೆ. ಸೊ ಕಣ್ಣಿಗೆ ನುಣ್ಣಗೆ ರೈಟ್ ಆನ್ಸರ್. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಜಿಪುಣತನ. ಓಕೆ, ಜಿಪುಣತನ. ಕರ್ಚೀಫ್ ಪದದ ಕನ್ನಡ ರೂಪ ಕರವಸ್ತ್ರ. ಯೂನಿವರ್ಸಿಟಿ ಪದದ ಕನ್ನಡ ರೂಪ ವಿಶ್ವವಿದ್ಯಾನಿಲಯ. ಈ ಕ್ವಶನ್ಗೆ ನೆಕ್ಸ್ಟ್ ಬರ್ತೇನೆ. ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಬೆಳೆದ ಸರ್ವನಾಮ ಪದವನ್ನು ಗುರುತಿಸಿ. ಅವನು ಅಂದ ತಕ್ಷಣ ಬರೋದು ನಮಗೆ ಪ್ರಥಮ ಪುರುಷ. ಇವೆಲ್ಲ ನಮ್ಗೆ ರೀಸೆಂಟ್ ಆಗಿ ಮಾಡಿದೀವಿ. ನಾವು ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರ ಸೀರೀಸ್ ಏನ್ ಮಾಡ್ತಾ ಇದೀವಿ ಸ್ನೇಹಿತರೆ, ಪೇಪರ್ 2ಗೆ, ಅಲ್ಲೂ ಇವೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಅಲ್ವಾ? ಅಂಗಳ ತತ್ಸಮ ರೂಪ ಅಂಕಣ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಅಂದ್ರೆ ವ್ಯರ್ಥ ಆಯ್ತು ಅಂತ ಅರ್ಥ. ಯೂಸ್ಲೆಸ್, ಯೂಸ್ ಇಲ್ಲ ಅಂತ ಅರ್ಥ. ಕನ್ನಡದಲ್ಲಿ ದೊರೆತಿರೋ ಮೊದಲ ಕಾವ್ಯವೆಂದು ಯಾವ ಕೃತಿನ ಕರಿತೀವಿ? ಕೃತಿ ಯಾವುದು ಅಂತ ಕೇಳಿದ್ದಾನೆ ಕವಿರಾಜ ಮಾರ್ಗ. ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಅಗೇನ್ ಅಕರ್ಮಕದ ಅಂತ ಸಕರ್ಮಕದ ಈಗ ತಾನೇ ನಿಮಗೆ ತೋರಿಸ್ತೆ. ಅಕರ್ಮಕ ಅಂತಂದ್ರೇನು? ಏನು? ಕಣ್ಮುಚ್ಕೊಂಡು ಟಿಕ್ ಹಾಕಿ ಓಡು. ಈಗ ತಾನೇ ತೋರಿಸ್ತೇನೆ ನಿಮಗೆ ನಾನು ಸ್ಲೈಡ್ಸ್ ಅಲ್ಲಿ ಅಲ್ವಾ? ನೆಕ್ಸ್ಟ್ ಬನ್ನಿ. ಸೊಗಸಾಗಿ ಎನ್ನುವುದು ಸೊಗಸಾಗಿ ಸಾಮಾನವ್ಯಯ. ಐ ವಿಲ್ ಶೋ ಯು. ದಟ್ ಈಸ್ ಆಲ್ಸೋ ವಿಲ್ ಶೋ ಯು. ನೋಡಿ, ನೀವು ಇದನ್ನ ಅವ್ಯಯಗಳಲ್ಲಿ ನಾನು ನಿಮಗೆ ಭಾವನಾರ್ಥಕ ಅವ್ಯಯ, ಅವತರಣಾರ್ಥಕ ಅವ್ಯಯ ಇವೆಲ್ಲ ನೀವು ನೋಡಿದ್ರೆ ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇರೋದು ನಿಮಗೆ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸೊಗಸಾಗಿ ಇಲ್ಲಿದೆ ನೋಡಿ, ಸಮಾನಾರ್ಥಕ, ಚೆನ್ನಾಗಿ, ಸೇಮ್ ಎಲ್ಲ ಈ ಎಕ್ಸಾಂಪಲ್ಸ್ ಏನ್ ಬಂದಿದೆ ಸ್ನೇಹಿತರೆ ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್, ಇಲ್ಲಿರುವ ಅನ್ವರ್ತಕ ಪದ ಯಾವುದು? ಅನ್ವರ್ತಕ ಅಂದ್ರೆ ಅವ್ರು ಕೆಲಸ ಮಾಡೋದು, ವಿಜ್ಞಾನಿ. ಆತ್ಮಾರ್ಥಕ, ಆತ್ಮ ಅಂದ್ರೆ ನಾನು ಅಂದ್ರೆ ತಾನು. ತಾನು ಸರ್ವನಾಮಕ್ಕೆ ಉದಾಹರಣೆ ತಾನು, ಆತ್ಮಾರ್ಥಕ ಸರ್ವನಾಮಕ್ಕೆ. ಸಪ್ತಮಿ ವಿಭಕ್ತಿ ನಾನು ಈಗ ತಾನೇ ನಿಮ್ಗೆ ಹೇಳಿದೆ, ಅಧಿಕರಣ. ಸಪ್ತಮಿ ವಿಭಕ್ತಿ ಕಾರಕಾರ್ಥ ಅಧಿಕರಣ. ಪೂರ್ವ ಪದ ಸಂಖ್ಯಾವಾಚಕ, ಉತ್ತರ ಪದ ನಾಮಪದ. ಸಂಖ್ಯೆ ಅಂತ ತಕ್ಷಣ ನಮ್ಗೆ ಕಣ್ಮುಚ್ಕೊಂಡು ಆಗ್ಬೇಕು. ಇದು ಯಾವ ಸಮಾಸ ಅಂದ್ರೆ ದ್ವಿಗು ಸಮಾಸ ಅಂತ. ನೋಡಿ, ಜಸ್ಟ್ ಡೆಫಿನಿಷನ್ಸ್ ಕೇಳಿದಾನೆ. ಡೆಫಿನಿಷನ್ಸ್ಗಳು ಹೆಜ್ಜೇನು? ಹಿರಿದಾದ ಜೇನು ಅಥವಾ ಹಿರಿದು ಪ್ಲಸ್ ಜೇನು ಅಂತ ಕರಿತೀವಿ. ಸೊ ಯಾವ್ದಾಗತ್ತಿದು? ಹಿರಿದು, ಕಿರಿದು ಇವೆಲ್ಲ ಅದರದ್ದು ಗುಣ ಹೇಳ್ದು, ಕರ್ಮಧಾರಯ ಸಮಾಸ. ಸನ್ಮಾನ, ಇಲ್ಲಿ ನೋಡಿ, ನಾ ಬರುತ್ತೆ. ಈ ತರದ ಬರೋದಕ್ಕೆ ವ್ಯಂಜನಗಳು ಬರೋದಕ್ಕೆ ಅಂತ ಕೇಳ್ತೀವಿ ಅನುನಾಸಿಕ. ಈ ತರ ಉದಾಹರಣೆಗಳು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಸ್ನೇಹಿತರೆ.
ಅನುನಾಸಿಕ ಸಂಧಿಗಳಿಗೆ ನಾನು ನಿಮಗೆ ತೋರಿಸ್ತೀನಿ, ಬೇಕಾದ್ರೆ ಒಂದ್ ಸೆಕೆಂಡ್ ಇಲ್ಲಿ ತಗೊಂಡಿದ್ದೀರಾ? ನೋಡಿ, ಇಲ್ಲೇ ಇದೆ ನೋಡಿ, ಸನ್ಮಾನ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೇಕು. ಓಕೆ, ನೋಡಿ ಇವೆಲ್ಲ ಉದಾಹರಣೆ ಇದೆಯಲ್ಲ, ಷಣ್ಮುಖ, ಸನ್ಮಾನ, ಅನುನಾಸಿಕ ಸಂಧಿಗೆ. ಕಚಟ ತಪ ವ್ಯಂಜನೆಗಳಿಗೆ ಕ್ರಮವಾಗಿ ಜ್ಞಾ ಜ್ಞಾ ನ ಈ ತರ ವ್ಯಂಜನಾಕ್ಷರಗಳು, ಕೊನೆಯ ವ್ಯಂಜನಾಕ್ಷರಗಳು ಏನ್ ಬರ್ತಾವಲ್ಲ, ಅದಕ್ಕೆ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಫೈನ್, ನೆಕ್ಸ್ಟ್ ಬರ್ತೇನೆ. ಸರಿಯಾದ ತತ್ಸಮ ತದ್ಭವ ರೂಪ. ಇದ್ರಲ್ಲಿ ಸರಿಯಾಗಿರೋದು ಯಾವ್ದು 4 ಆಪ್ಷನ್ ಅಲ್ಲಿ ಅಂದ್ರೆ ಶರ್ಕರ, ಸಕ್ಕರ ಸರಿಗಿದೆ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಕನ್ನಡ ಪದ ಯಾವ್ದಲ್ಲ ಅಂದ್ರೆ ಕುಮಾರ ಅಲ್ಲ. ಅತ್ಯಾಧರ, ಅತ್ಯಾಧರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ಹೇಳ್ತೀರಾ? ಯಾವತ್ತು ಎಣ್ ಸಂಧಿ. ಕಣ್ಣು ಮುಚ್ಕೊಂಡು ಟಿಕ್ಕಾಗಿ. ಇವೆಲ್ಲ ಟ್ರಿಕ್ಸ್ಗಳು. ನೀವು ಸಮಾಸ ಸಂಧಿಗಳು ಓದಿದ್ರೆ ನಾವು ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದೀವಿ, ನಮ್ಮ ಗ್ರಾಮರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತ. ಗುರು ಕೊನೆಯಲ್ಲಿ ಬರಲು ಇರುವ ಗಣ, ಗುರು ಕೊನೆಯಲ್ಲಿ ಬರೋದು ನಾವು ಸಗಣ ಅಂತ. ಯಮತ ರಾಜ ಬಾಲಸಲಗ ಮಾಡಿದೀವಲ್ಲ, ನೀವು ನಮ್ಮ ಛಂದಸ್ಸು ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಐ ವಿಲ್ ಶೋ ಯು ಇಫ್ ಯು ಎಣ್ ಸಂಧಿ. ಇಲ್ಲಿ ನೋಡಿ, ಯಮತ ರಾಜ ಬಾಲಸಲಂ, ಯಗಣ ಮಗಣ ತಗಣ. ಗುರು ಕೊನೆಯಲ್ಲಿ ಬರ್ಬೇಕು. ಎಲ್ಲಿದೆ ಗುರು ಕೊನೆ? ಇಲ್ಲಿದೆ, ಮಗಣದಲ್ಲಿದೆ ಕೊನೆ, ಮತ್ತೆ ಇಲ್ಲಿ ಸಗಣದಲ್ಲಿ 8ನೇದು, ಮತ್ತೆ ಇಲ್ಲಿ 2ನೇದು ನೋಡಿ. ಮತ್ತೆ ಇಲ್ಲಿ ರಗಣದಲ್ಲೂ ಇದೆ. ನಮ್ಗೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ? ಮಗಣನೂ ಇದೆ, ಸಗಣ, ತಗಣ, ಜಗಣ ಇದೆ. ಗುರು ಕೊನೆಯಲ್ಲೂ ಬರಲು ಈ ಗಣವಾಗುತ್ತದೆ. ಸೊ ಅಂದಾಗ ಗುರು ಕೊನೆಯಲ್ಲಿ ಬರ್ತಕ್ಕಂಥದ್ದು ಯಾವುದು? ಸಗಣ. ಇಲ್ಲಿ ಮಗಣನೂ ಇದೆ, ಆದ್ರೆ ಮಗಣ ಸಗಣ ಅಂದಾಗ ಇಲ್ಲಿ 2 ನಮ್ಗೆ ಲಘು ಬರುತ್ತೆ, 1 ಗುರು ಬರುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಾಗಿ ನಾವು ಏನಂತ ಕರಿತೀವಿ? ಸಗಣನ ಕರೆಕ್ಟ್ ಅಂತ ಹೇಳ್ತೀವಿ. ನೋಡ್ಬೇಕು ಅವನೇನಾದ್ರು ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾನ ಅಥವಾ ಸಗಣಕ್ಕೆ ಸರಿ ಮಾಡ್ತಾನ ನೋಡ್ಬೇಕು. ಒಟ್ ಸಗಣ ಇಸ್ ದ ರೈಟ್ ಆನ್ಸರ್. ಭ್ರಾತೃ ಪದದ ಸಮಾನಾರ್ಥಕ ಪದ ಸಹೋದರ ಅಂತ. ಭ್ರಾತೃತ್ವ ಅಂತ ಕರಿತೀವಲ್ಲ, ಸಹೋದರ. ಮಾತೃ ಮದರ್, ಭ್ರಾತೃ ಬ್ರದರ್ ಅಂತೀವಲ್ಲ, ಈ ರೀತಿ. ನೆನಪಿನ ದೋಣಿಯಲ್ಲಿ, ಇದು ಕುವೆಂಪುರವರ ಆತ್ಮಕಥೆ. ಇದನ್ನು ತುಂಬಾ ಸಲ ಮಾಡಿದ್ವಿ ಕ್ವಶನ್ಸ್ ನ. ಒಗ್ಗಟ್ಟು ಎನ್ನುವ ಪದದಲ್ಲಿ ನೋಡಿ, ಒಗ್ಗಟ್ಟು ಅಂದ್ರೆ ಒಂದು ಕಟ್ಟು. ಒಂದು ಅಂತ ತಕ್ಷಣ ಎಗೇನ್ ಸಂಖ್ಯೆ ಬರುತ್ತೆ, ಅಂದ್ರೆ ದ್ವಿಗು ಸಮಾಸ. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸಪ್ತಮಿ ಹಳೆಗನ್ನಡ ಓಳ್ ಅಂತ ಕರಿತೀವಿ. ಹಳೆಗನ್ನಡ ಎಗೇನ್ ನಾನು ಆ ಸ್ಲೈಡ್ ನಿಮ್ಗೆ ತೋರಿಸ್ಬೇಕಾಗತ್ತೆ, ವಾಪಸ್ ಹೋಗ್ಬೇಕಾಗತ್ತೆ. ನಾನು ಸ್ಲೈಡ್ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಇಲ್ಲಿ ನೋಡಿ, ಸಪ್ತಮಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಓಲ್ಡ್. ಅರ್ಥ ಆಯ್ತಾ? ಎಸ್ ಸರ್. ಸೊ ನೆಕ್ಸ್ಟ್ ಹೋಗೋಣ. ಓಬಿರಾಯನ್ ಕಾಲ ಅಂದ್ರೆ, ಓಬಿರಾಯನ್ ಕಾಲದ್ದು ಅಂದ್ರೆ ಹಳೆ ಕಾಲದ್ದು ಅಂತ, ಪ್ರಾಚೀನ ಕಾಲ ಅಂತ. ಕಟ್ಟಳೆ ಈ ಪದದ ಅರ್ಥ. ಕಟ್ಟಳೆ ಅಂದ್ರೆ ಕಟ್ಟಳೆ ಅಂದ್ರೆ ನಿಯಮ ಮಾಡ್ತಕ್ಕಂಥದ್ದು, ನಿಯಮ. ಇನ್ನೊಬ್ಬರ ಹೇಳಿಕೆನ ಯಥಾವತ್ತಾಗಿ ಬರೆಯುವಾಗ ಬಳಸೋ ಚಿಹ್ನೆ ಹೆಂಗಿದೆ? ಅದು ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಡಬಲ್ ಇನ್ವರ್ಟೆಡ್ ಕಾಮನ್. ಐ ವಿಲ್ ಶೋ ಯು ಒನ್ ಸೆಕೆಂಡ್ ಇಫ್ ಇಟ್ ಇಸ್ ದೇರ್. ಇಲ್ಲಿ ನೋಡಿ, ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಉದ್ಧರಣ ಚಿಹ್ನೆ ಅಲ್ವಾ? ಈ ಚಿಹ್ನೆ ಬಳಸ್ತೀವಿ. ನೆಕ್ಸ್ಟ್ ಬರ್ತೇನೆ. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ, ಅದಾಯ್ತಲ್ಲ. ನೆಕ್ಸ್ಟ್ 47ನೇ ಕ್ವಶನ್. ಬ್ಯಾನಿ. ಬ್ಯಾನಿ ಅಂದ್ರೆ ಬೇನೆ, ಕ್ರಾಂತಿಕ ರೂಪ ಕೇಳಿತಾನೆ ಅಷ್ಟೇ. ನೆಕ್ಸ್ಟ್ ಆಹಾ ಅಂತ ಇಲ್ಲಿ ನೋಡಿ, ಆಶ್ಚರ್ಯ ಸೂಚಕ ಆಗಿದೆ, ಭಾವ ಸೂಚಕ ಅವ್ಯ. ಕಣ್ಮುಚ್ಕೊಂಡು ಟಿಕ್ ಆಗ್ಬೋದು. ಈ ತರದೆಲ್ಲ ಈಸಿ ಕ್ವಶನ್ ಸ್ನೇಹಿತರೆ. ನೋಡಿದ ತಕ್ಷಣ ಟಿಕ್ ಆಗ್ಬೋದು. ಆಹಾ, ಓಹೋ, ಬಾರೆ ಅಂತ, ಬಹ ಅಂತೆಲ್ಲ ಕರಿತೀವಿ. ದೇಶ ಶಬ್ದಗಳು ಎಂದರೆ ಅಚ್ಚ ಕನ್ನಡ ಶಬ್ದಗಳು. ನಮ್ಮದು ಅಚ್ಚ ಕನ್ನಡ ಶಬ್ದ ದೇಶ ಶಬ್ದಗಳು ಅಂತ ಕರಿತೀವಿ. ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಕರ್ಮಧಾರಯ ಸಮಾಸ ಯಾವುದು ಸರ್? ಇಲ್ಲಿ ಬೆಟ್ಟದಾವರೆ ತತ್ಪುರುಷ, ಬೆಟ್ಟದ ಪ್ಲಸ್ ತಾವರೆ ಆಗುತ್ತೆ, 2 ನಾಮಪದ. ಇಲ್ಲಿ ಕೆಂದಾವರೆ ಇಸ್ ದ ತತ್ಪುರುಷ. ಆ ಮನೆ, ಈ ಮನೆ ಇವೆಲ್ಲ ನಮ್ಗೆ ಗಮಕ ಸಮಾಸ ಬರುತ್ತೆ ಅಲ್ವಾ? ಸೊ ಕೆಂದಾವರೆ ಇಸ್ ದ ರೈಟ್ ಆನ್ಸರ್. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಸಾಮಾನ್ಯ ಅವ್ಯಯ ಅದು ಚೆನ್ನಾಗಿ, ಈಗ ತಾನೇ ನಾವು ನೋಡಿದ್ವಲ್ಲ, ಚೆನ್ನಾಗಿ, ಸೊಗಸಾಗಿ, ಇವೆಲ್ಲ ಸಾಮಾನ್ಯ ಅವ್ಯಯ. ಈಗ ನಿಮಗ್ ರೀಸೆಂಟ್ ಆಗಿ ತೋರಿಸ್ತೆ ಸ್ಲೈಡ್. ಮರಳಿ ಮಣ್ಣಿಗೆ, ಇದು ಇವರ ಕೃತಿ. ಯಾರ್ದು ಸರ್? ಶಿವರಾಮ್ ಕಾರಂತರು. ಸುಪರ್ದಿ, ಈ ಪದದ ಅರ್ಥ ಏನು? ಸುಪರ್ದಿ ತಗೋ ಅಂದ್ರೆ ನೀನ್ ವಶಕ್ಕೆ ತಗೋ ಅಂತ. ಕೆಳಗಿನ ಅನ್ಯ ದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ. ಮೇಜು, ಅರ್ಜಿ, ಸಾಬೂನ್. ಅರ್ಜಿ ಸೇರಲ್ಲ. ಅರ್ಜಿ ಯಾವುದು ಬರುತ್ತೆ ಸರ್? ಇದು ಯಾವ್ದು ಬರುತ್ತೆ ಹೇಳಿ? ಹಿಂದೂಸ್ತಾನಿ. ಆ 3 ಪೋರ್ಚುಗೀಸ್ ಪದಗಳು ಅಲ್ವಾ? ಹಿಂದೂಸ್ತಾನೇ ಬರುತ್ತೆ ಅರ್ಜಿ ಅಲ್ವಾ? ನೆಕ್ಸ್ಟ್ ದೇವರಿಂದ ಪದವನ್ನು ಬಿಡಿಸಿ ಬರೆಯೋದು. ದೇವರ ಪ್ಲಸ್ ಇಂದ. ಎಲ್ಲಿದೆ? 2ನೇದು. ದೇವರು ಪ್ಲಸ್ ಇಂದನ, ದೇವರ ಪ್ಲಸ್ ಇಂದನ. ದೇವರಿಂದ, ದೇವರು ಪ್ಲಸ್ ಇಂದ ಆಗುತ್ತೆ. ಕರ್ನಾಟಕದೊಳತಿರುವ ಅಶೋಕ ಶಾಸನ ಯಾವ ಲಿಪಿಯಲ್ಲಿದೆ? ಅಶೋಕ ಶಾಸನ ಕರ್ನಾಟಕದಲ್ಲಿ ಬ್ರಾಹ್ಮಿ ಮತ್ತು ಪ್ರಾಕೃತ ಲಿಪಿಯಲ್ಲಿ ಸಿಕ್ಕಿರ್ತಕ್ಕಂಥ. ಪ್ರಾಕೃತ ಮತ್ತೆ ಬ್ರಾಹ್ಮಿ. ಸಂಧಿ ಎಂದರೆ ನೋಡಿ, ಡೆಫಿನಿಷನ್ ಕೇಳಿದ್ದಾನೆ.
ಎರಡು ಅಕ್ಷರಗಳ ಪರಸ್ಪರ ಕಾಲ ವಿಳಂಬವಾಗದಂತೆ ಸೇರಬಹುದಾಗಿರ್ತಕ್ಕಂಥದ್ದು. ಎರಡು ಅಕ್ಷರ ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರ್ತಕ್ಕಂಥದ್ದನ್ನು ಸಂಧಿ. ಎರಡು ಪದಗಳು ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಬಂದಾದ್ರೆ ಅದನ್ನ ನಾವು ಸಮಾಸ ಅಂತ ಕರಿತೀವಿ ಅಲ್ವಾ. ಕುಂಬಳ, ಕುಂಬಳ ಪದವು ತತ್ಸಮ ಪದ, ಇದು ಅನ್ಯ ದೇಶೀಯ ಅಲ್ಲ, ತತ್ಸಮ ಪದ. ವಿಜಾತಿಯ ಸಂಯುಕ್ತ ಅಕ್ಷರವನ್ನು ಗುರುತಿಸಬೇಕು. ವಿಜಾತಿ ಅಂದ್ರೆ ಸೇಮ್ ಒತ್ತಕ್ಷರ ಇಲ್ಲದೆ ಇರ್ತಕ್ಕಂಥ, ಸಜಾತಿ ಅಂದ್ರೆ ಸೇಮ್ ಒತ್ತಕ್ಷರ ವಸ್ತ್ರ. ಯಾಕೆ ಇದಲ್ಲ, ಸಾ ಇದೆ, ತಾ ಇದೆ, ರಾ ಇದೆ. ಇಲ್ಲಿ ತಾಗೆ ತಾವತ್ತಿದೆ, ಕಾಗೆ ಕಾವತ್ತಿದೆ, ಇಲ್ಲ ನಾಗೆ ನಾವತ್ತಿದೆ. ಇಲ್ಲಿ ಬೇರೆ ಬೇರೆದಿದೆ, ಅದಕ್ಕೆ ವಿಜಾತಿ. ಒಂದೇ ಆದ್ರೆ ಸಜಾತಿ. ಕಂಠ ಮತ್ತು ತುಟಿಗಳ ನೋಡಿ, ಈ ತರದ ಎಷ್ಟೋ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬಿಟ್ಟಿದೀವಿ. ಕಂಠ, ತುಟಿ, ಕಂಠ, ತುಟಿ, ಓಷ್ಟ್ಯ ಅಂದ ತಕ್ಷಣ ಕಂಠೋಷ್ಟ್ಯ, ತುಟಿ, ಓಷ್ಟ್ಯ ಅಂತ ಕರಿತೀವಿ. ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, ಎಗೇನ್ ಡೆಫಿನಿಷನ್ ಕೇಳಿದಾನೆ. ಪೃಥ ಸ್ವರಗಳು. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಅಂತ ಗುರುತಿಸಲಾಗುತ್ತದೆ? ಫಸ್ಟ್ ಯಾವ್ದು ಬಂದಿದ್ದು? ಚಂಪು ಸಾಹಿತ್ಯ ಅಲ್ವಾ. ಚಂಪುಲಿ ಬರಿತಾ ಇದ್ರು, ಆಮೇಲೆ ಬೇರೆ ಬೇರೆ 12ನೇ ಶತಮಾನದಲ್ಲಿ ನಮ್ಗೆ ಜನಪದ ಸಾಹಿತ್ಯದ ನಂತರ ಬರ್ತಕ್ಕಂಥದ್ದು, ವಚನ ಸಾಹಿತ್ಯ ಅಲ್ಲ. ಚಂಪು ಸಾಹಿತ್ಯ ಐ ಥಿಂಕ್ ಸೋ ಕರೆಕ್ಟ್ ಅನ್ಸುತ್ತೆ. ಮೈಸೂರು ಓರಿಯೆಂಟಲ್ ಚೆಕ್ ಮಾಡಿ, ಚಂಪು ಸಾಹಿತ್ಯ ಇಸ್ ದ ರೈಟ್ ಆನ್ಸರ್. ಮೈಸೂರು ಓರಿಯೆಂಟಲ್ ಲೈಬ್ರರಿ 1887ರಲ್ಲಿ ಸ್ಥಾಪನೆ ಆಗುತ್ತೆ. ನಮ್ಮ ಪ್ರಕೃತಿ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ, ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಪ್ರತ್ಯಾಂತ ಧಾತು. ನಾನು ಸ್ಟಾರ್ಟಿಂಗ್ ತೋರಿಸಿದ ಸ್ಲೈಡ್ ಅಲ್ಲಿ ಇದನ್ನ ಪ್ರತ್ಯಾಂತ ಧಾತು ಅಂತ ಕರಿತೀವಿ. ಕರ್ಮ ಪದಗಳನ್ನು ಅಪೇಕ್ಷಿಸುವ ಧಾತುಗಳನ್ನ ಏನಂತ ಕರಿತೀವಿ? ಸಕರ್ಮಕ ಧಾತು. ಕರ್ಮ ಬೇಡದಿರೋದು ಅಕರ್ಮಕ ಧಾತು. ನೋಡಿ, ಒಂದೇ ಪೇಪರ್ ಅಲ್ಲಿ ಈ ತರದ್ದು 2-3 ಕ್ವಶನ್ ಬೇರೆ ಬೇರೆ ರೀತಿ ಕೇಳಿದಾನಷ್ಟೇ. 2-3 ಕ್ವಶನ್ ಇದೆ ಒಂದೇ ರೀತಿ. ಪ್ರತ್ಯಯಗಳ ಬಗ್ಗೆ, ವಿಭಕ್ತಿ ಪ್ರತ್ಯಯ ಬಗ್ಗೆ 3 ಕ್ವಶನ್ ಕೇಳಿದಾನೆ. ಒಂದೊಂದು ಕ್ವಶನ್ ಅಲ್ಲಿ ಬೇರೆ ರೀತಿ ಕೇಳಿದಾನಷ್ಟೇ. ನಾವು ಪ್ರತಿಜ್ಞೆ ತಪ್ಪದೇ ನಡೆಯುವವು. ಈ ವಾಕ್ಯದಲ್ಲಿರುವ ಧಾತು ಗುರುತಿಸಿ ಯಾವುದು? ಧಾತು ಅಂದ್ರೆ ಕ್ರಿಯೆ. ನಡೆಯುವವು ಅಂದ್ರೆ ನಡೆ ಅಂತಕ್ಕಂಥದ್ದಿದೆ, ಅದು ಕ್ರಿಯಾಪದದ ಮೂಲ ರೂಪ ಧಾತು ಅಲ್ವಾ. ಇಲ್ಲಿ ಏನ್ ಮಾಡ್ತಾ ಇರೋದು? ಕ್ರಿಯೆ ನಡಿದೇ ಇರ್ತಕ್ಕಂಥದ್ದು, ನಡೆಯದಿರ್ತಕ್ಕಂಥದ್ದು, ನಡೆ ಇಸ್ ದ ರೈಟ್ ಆನ್ಸರ್. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವುದ ರೂಪವನ್ನ ಪದ ಅಂತ ಕರಿತೀವಿ. ಓಕೆ, ಪದ. ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನ ಒಂದೇ ಒಂದು ಗೆರೆ ಎಳೆಯ ಪದ ವ್ಯಾಕರಣ ವಿಶೇಷ. 20 ಅಂದ್ರೆ ಸಂಖ್ಯೆ ಹೇಳ್ತಾ ಇದೆ, ಇದು ಸಂಖ್ಯಾವಾಚಕ. ಓಕೆ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಈ ವಾಕ್ಯದಲ್ಲಿ ವಿಭಕ್ತಿ ಪಲ್ಲಟ ನೋಡಿ. ಹಳ್ಳದಲ್ಲಿ, ಅಲ್ಲಿ ಅಂದ್ರೆ ಸಪ್ತಮಿ, ಹಳ್ಳಕ್ಕೆ ಕೆ ಗೆ ಅಂದ್ರೆ ಚತುರ್ಥಿ, ಸಪ್ತಮಿಯಿಂದ ಚತುರ್ಥಿಗೆ ಆಗ್ತಾ ಇದೆ. ಆಪ್ಷನ್ 3. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ. ನಿತ್ಯ ನಪುಂಸಕ ಅಂದ ತಕ್ಷಣ ನಾವು ಮಗು, ಶಿಶು, ಇದು ನಿತ್ಯ ನಪುಂಸಕ ಲಿಂಗ. ಶಿಶು ಇಸ್ ದ ರೈಟ್ ಆನ್ಸರ್. ಅಚ್ಚೋಣ ಹಣತೆಯ ಕವಿಯು ಸುತ್ತಲೂ ಕತ್ತೋಳಿಗೆ ಪ್ರೀತಿ. ಯಾವ ಕರೆಕ್ಟ್ ಆನ್ಸರು? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಲಾಸ್ಟ್ ಯಾವುದು? ಡಿ ಸಿ ಇ ಆಪ್ಷನ್ 2. ಓಕೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿ ಹಣತೆಯ ಹಚ್ಚೋಣ. ನೆಕ್ಸ್ಟ್ ಬಂದ್ಬೋಣ. ಕೆಳಗಿನಗಳು ಅನುನಾಸಿಕ ಸಂಧಿ ಯಾವುದು? ಅನುನಾಸಿಕ ಅಂದ ತಕ್ಷಣ ಜ್ಞ ಜ್ಞ ನಾವು ಮೂಗಿಂದ ಮಾಡ್ತಕ್ಕಂಥದ್ದು. ಕಣ್ಮುಚ್ಕೊಂಡು ಟಿಕ್ ಹಾಕಿ, ವಾಗ್ನೇಯ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೇನೆ. ನೇಯ್ದ ವಸ್ತ್ರ, ಇದು ಯಾವ ಸಮಾಸಕ್ಕೆ? ನೇಯ್ದುದು ವಸ್ತ್ರ, ಇದು ಗಮಕ ಸಮಾಸ. ಆ ಬೆಕ್ಕು, ಈ ಮೆಕ್ಕು, ಈ ತರ ಎಲ್ಲ ಬರುತ್ತೆ, ಇದು ಗಮಕ ಸಮಾಸ. ಅದು ಶೋ ಯು. ನಿಮ್ಗೆ ಇವೆಲ್ಲ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ. ಓಕೆ. ಪುರುಷ ಆಯ್ತು, ಕರ್ಮಧಾರ. ಇಲ್ಲಿ ನೋಡಿ, ಆ ಕಲ್ಲು, ಈ ಕಲ್ಲು, ಈ ಬೇಕು, ನೇಯ್ದ ವಸ್ತ್ರ. ನೋಡಿ, ನಾವು ಇವೆಲ್ಲನೂ ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡ್ಬಿಡ್ತೀವಿ. ಸೇಮ್ ಎಕ್ಸಾಂಪಲ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ. ನೆಕ್ಸ್ಟ್ ಬರ್ತೇನೆ. ಸಾವಿತ್ರಿಯು, ಈ ಪದವು ವಿಭಕ್ತಿಗೆ ಸೇರಿದೆ. ಯಾವುದು? ಸಾವಿತ್ರಿಯು, ಯು ಬರುತ್ತೆ, ಪ್ರಥಮ ವಿಭಕ್ತಿ ಅಲ್ವಾ. ಈ ಕೆಳಗಿನಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ. ಅಂಶ, ಅಂಶಿ ಬೇಕು, ಕಡೆಯ ಗಣ್ಣು, ಕೊನೆಯ ಕಣ್ಣು, ಅದರ ಅಂಶ, ಅಂಶಿ, ಕಡೆಗಣ್ಣ. ಕಡೆಗಣ್ಣು ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೀಬೇಕು. ಇಲ್ಲಿ ಅಗೇನ್ ಯಾವ್ದು ಕರೆಕ್ಟ್ ಹೇಳ್ತೀರಾ ನೋಡಿ. ಇಲ್ಲಿ ಭಾವನೆ ಹೇಳ್ತಕ್ಕಂಥದ್ದು. ಅಬ್ಬಾ, ಇದು ಭಾವ ಸೂಚಕ. ನೋಡಿ ಹೆಂಗೆ ನಾವು ಟಿಕ್ ಮಾಡಿ. ಹೇಗೆ 3, ಹೇಗೆ 3 ಎಲ್ಲಿದೆ? ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ 1 ಅಥವಾ 3 ಕರೆಕ್ಟ್ ಅಲ್ವಾ. ಕೃದಂತ ಅವ್ಯ. ಕೃದಂತ ಅಂದ್ರೆ ಏನು? ತದ್ದಿದ ಅಂತ ಕೃದಂತ ಹೇಳಿದೀನಿ. ಕೃದಂತ ಅಂದ್ರೆ ಕ್ರಿಯೆ. ಇಲ್ಲಿ ಕ್ರಿಯಾಪದ ಯಾವ್ದಿದೆ? ಇರಸೋದು, ಇರಲಾಗಿ ಇದೆ ನೋಡಿ. ಸೊ ಬಿಗೆ 1. ಯಾವ್ದು ಆಪ್ಷನ್? ಕಣ್ಣು ಮುಚ್ಕೊಂಡು ನೋಡಿ, 2 ಗೊತ್ತಿದ್ರು ಆನ್ಸರ್ ಮಾಡ್ಬೋದು.
ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥಪೂರ್ಣ ವಾಕ್ಯ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲಿ ಏನ್ ಕೇಳಿದೆ, ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದಂತ ಸ್ಥಿತಿವಂತನು ಅಲೆಯುವಷ್ಟು ನಾನಲ್ಲ. ಇದು ಕರೆಕ್ಟ್ ಆಗಿ ಜೋಡಿಸಿ ಕರೆಕ್ಟ್ ಆಗಿ ಹೇಳಬೇಕು. ಅದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮನಸ್ಸು ಬಂದಂತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು, ಮನಸ್ಸು ಬಂದಂತೆ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ. ಆಪ್ಷನ್ 3 ಕರೆಕ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಫಾರ್ಮ್ಯಾಟ್. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಚಿಹ್ನೆಗಳು. ಬೇರೆ ಭಾಷೆಗಳನ್ನು ನಾವು ತಗೊಬಂದಾಗ ವಾಕ್ಯವೇಶನ ಚಿಹ್ನೆ ಯೂಸ್ ಮಾಡ್ತೀವಿ. ವಾಕ್ಯವೇಶನ ಚಿಹ್ನೆ. ಓಕೆ, ಅಂದ್ರೆ ಈಗ ಕನ್ನಡ ಇಂಗ್ಲಿಷ್ ನ ಕನ್ನಡದಲ್ಲಿ ಬರೆಯೋದು, ಅದಕ್ಕೆ ವಾಕ್ಯವೇಶನ ಚಿಹ್ನೆ ಯೂಸ್ ಮಾಡ್ತೀವಿ. ಕ್ಷಣ ಪದದ ತದ್ಭವ ಕ್ಷಣ, ತತ್ಸಮ ರೂಪ ಕ್ಷಣ. ಚಳ್ಳೆಹಣ್ಣು ತಿನಿಸು ನುಡಿಗಿನ ಅರ್ಥ ಮೋಸ ಮಾಡು, ಮೋಸ ಮಾಡಿ ಹೋಗು, ಮೋಸ ಮಾಡಿ ಇಲ್ಲಿದೆ. ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ ಮನ್ಯಾಗೆ, ಮನೆಯಲ್ಲಿ ಅಂತ, ಮನೆಯಲ್ಲಿ. ಆಪ್ಷನ್ 2. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಅವರು ದಿನನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿರು. ಸಂಧ್ಯಾ ವಂದನೆ ರೈಟ್ ಆನ್ಸರ್ ಆಪ್ಷನ್ 1. ಓಕೆ, ಸಂಧ್ಯಾ ಇಲ್ಲಿ ಧಾ ಕೊಟ್ಬಿಟ್ಟಿದ್ದಾನೆ, ತಪ್ಪೋದು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮಂ ಉ ಅತ್ತಣಿಂ, ಅತ್ತಣಿಂ ಅಗೇನ್ ನಾವು ಏನ್ ಮಾಡ್ಬೇಕಿಲ್ಲಿ, ಹಳೆಗನ್ನಡ ರೂಪ ಅತ್ತಣಿಂ ಅಂದ್ರೆ ದೆಸೆಯಿಂದ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಗಾದೆನ ಪೂರ್ತಿ ಮಾಡಬೇಕು. ಬರುವುದು ಕಡಿಮೆಯಾದರೂ ತೆರುವುದು ತಪ್ಪಲಿಲ್ಲ ಇಸ್ ದ ರೈಟ್ ಆನ್ಸರ್. ಅಡಿಗರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನವನ್ನು ಗುರುತಿಸಬೇಕಾಗತ್ತೆ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ. ಇಲ್ಲಿ ವಚನ ಏನ್ ಪಲ್ಲಟನೆ ಆಗಿದೆ ಅಂತ, ಎಲ್ಲ ರಂಗಗಳಲ್ಲೂ ಅನ್ಬೇಕು ನೋಡಿ. ಶಿಕ್ಷಣ ಎಲ್ಲ ರಂಗದಲ್ಲೂ, ಎಲ್ಲಾ ರಂಗಗಳಲ್ಲೂ ಆಗ್ಬೇಕು. ಇದು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನಲಿಂಗ ಅಥವಾ ವಾಚ್ಯಲಿಂಗ. ವಾಚ್ಯಲಿಂಗಕ್ಕೆ ಅಂದ ತಕ್ಷಣ ನೀವು ನೀನು ಅನ್ನೋ ಪದ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ನೀನು, ನೀನು ಬಾ ಇಸ್ ದ ರೈಟ್ ಆನ್ಸರ್. ಪಂಪ ಪ್ರಶಸ್ತಿ ವಿಜೇತರ ಕಾಲಾನುಕ್ರಮ ನೋಡಿ. ಪಂಪ ಪ್ರಶಸ್ತಿ ಅವನೇ ಕೊಟ್ಬಿಟ್ಟಿದ್ದಾನೆ. ಇದು ಕುವೆಂಪು, ತೀನಂಶ, ಶಿವರಾಮ್ ಕಾರಂತ, ಪೂತಿನ. ABCD ಎಲ್ಲಿದೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನಾನು ಬಿ ಸೀರೀಸ್ ಪ್ರಶ್ನೆ ಪತ್ರಿಕೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಅಖ್ಯಾತ. ನಾನು ನಿಮ್ಗೆ ಅದನ್ನ ಸ್ಟಾರ್ಟಿಂಗ್ ತೋರಿಸಿದೆ ನಿಮ್ಗೆ. ಕ್ರಿಯಾಪದಕ್ಕೆ ಅಖ್ಯಾತ. ಇದನ್ನ ಕೇಳಿದನ್ನು ನೋಡಿ ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗ್ ಸ್ಲೈಡ್ಸ್ ತೋರಿಸಿದ್ದೀನಿ ನಿಮ್ಗೆ ಸ್ನೇಹಿತರೆ. ರವಿ ಕಾಣದನ್ನು ಕವಿ ಕಂಡ, ಈ ವಾಕ್ಯದಲ್ಲೂ ಕೃದಂತ ನಾಮ ನೋಡಿ. ಕಾಣದನ್ನು ಕವಿ ಕಂಡ ಅಂದ್ರೆ ರವಿ ಕಾಣದನ್ನು ಅಂದ್ರೆ ರವಿ ಕಂಡಿಲ್ಲ, ಅದನ್ನ ಕವಿ ಕಂಡ. ಕಂಡಿರ್ಲಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಇದು ಕಾಣದು ಅಂದ್ರೇನು, ಕೃದಂತ ಅಂದ್ರೆ ಕ್ರಿಯಾ, ಕಾಣದು. ಅವನು ಇಲ್ಲಿ ಕಾಣಲಿಲ್ಲ ಅಂತ ಅರ್ಥ, ಕಾಣದನ್ನು ಅಂದ್ರೆ. ಹಾಗಾದ್ರೆ ನಿಷೇಧಾರ್ಥ ಕೃದಂತ. ಇದು ಮಾಡಿದೀವಿ ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಕೃದಂತ ನಾಮದಲ್ಲಿ ಇಲ್ಲಿ ನೋಡಿ, ನಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಈ ಬಾಕ್ಸ್ ಅಲ್ಲಿ ವರ್ತಮಾನ ಕೃದಂತ, ಭೂತ ಕೃದಂತ, ನಿಷೇಧ ಕೃದಂತ ಅಂತ ಮಾಡಿ. ಆದ, ಓದ, ಬರೆಯದ, ನಡೆಯದ, ಈ ತರದ ಕಾಣದ, ಕಾಣದನ್ನು, ಇದನ್ನ ನಾವು ನಿಷೇಧಾರ್ಥ ಕೃದಂತ ನಾಮ ಅಂತ ಕರಿತೀವಿ. ಓಕೆ, ಎಸ್. ನಮ್ಮ ವ್ಯಾಕರಣದ ವಿಡಿಯೋದಲ್ಲಿ ಇವೆಲ್ಲ ಸ್ಲೈಡ್ಸ್ ಇದೆ. ಜಸ್ಟ್ ನೀವು ವ್ಯಾಕರಣ ಕ್ಲೀನ್ ಆಗಿ ಮಾಡಿರ್ತಕ್ಕಂಥದ್ದು ಒಂದೇ ವಿಡಿಯೋದಲ್ಲಿ ಇರೋದು. ನಿಮ್ಗೆ ಚಾಪ್ಟರ್ ವೈಸ್ ಸಿಗುತ್ತೆ. ನಾನು ಕೊಡ್ತೇನೆ, ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ತಾನು ಕೋಡಗ ಪರರನ್ನು ಅಣಕಿಸಿತು. ಇದು ತಾನು ಅಂತ ಬಂದ ತಕ್ಷಣ ಆತ್ಮಾರ್ಥಕ. ನನ್ನ ಪದೇ ಇದನ್ನ ಬೇರೆ ರೀತಿ ಕೇಳಿದ್ದ, ಅಲ್ಲಿ ಅಲ್ಲ ಡೈರೆಕ್ಟ್ ಆಗಿ ಕೇಳಿದ್ದ, ಇಲ್ಲೋ ಅದಕ್ಕೊಂದು ಉದಾಹರಣೆ ಕೊಟ್ಟು ಕೇಳಿದ್ದಾನೆ ಅಷ್ಟೇ. ಒಂದೇ ಪ್ರಶ್ನೆ ಬಂದ್ರೆ ಎರಡೆರಡು ಸೇಮ್ ಕ್ವಶನ್ಸ್ ಬೇರೆ ಬೇರೆ ರೀತಿ ಕೇಳಿದ್ದಾನೆ. ಗ್ರೀಕ್ ಪ್ರಹಸನ ಪ್ರಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ? ಈಜಿಪ್ಟ್ ದೇಶದಲ್ಲಿ. ತೊಗಲುಗೊಂಬೆ ಆಟನ ಆಡಿಸುವ ಜನಾಂಗದವರ ಹೆಸರು ಕಿಲ್ಲೇಕ್ಯಾತರು. ಕೆಳಗಿನ ಉಳಿದ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಬೆಟ್ಟದವರೆ, ಮಳೆಗಾಲ, ಕಂಬನಿ, ಪೂವಿಂದು. ನೋಡಿ, ಇವೆಲ್ಲ ಬೆಟ್ಟದವರೆ, ಮಳೆಗಾಲ, ಕಂಬನಿ ಎಲ್ಲ ಯಾವ್ದಾಗುತ್ತೆ? ಆಗಮ ಸಂಧಿ ಆಗತ್ತೆ ಅಲ್ವಾ? ಅಲ್ಲ, ಆದೇಶ ಸಂಧಿ ಆಗತ್ತೆ. ಓಕೆ, ಪೂಬಿಂದು ಸೇರಲ್ಲ. ಐ ವಿಲ್ ಶೋ ಯು. ಸೇಮ್ ಇದನ್ನ ಡಿಸ್ಕಸ್ ಮಾಡಿದೀನಿ ನಾನು ನಿಮಗೆ. ನೋಡಿ, ಆದೇಶ ಸಂಧಿ ಯಾವ್ದಾಗುತ್ತೆ ನೋಡಿ, ಇಲ್ಲೇ ಸೇಮ್ ಎಕ್ಸಾಂಪಲ್ ಸೇಮ್ ಇದೆ. ಈ ಬಾಕ್ಸ್ ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬೆಟ್ಟದವರೆ ಇದೆ ಅಲ್ವಾ? ಆಮೇಲೆ ಕಂಬನಿ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಮಳೆಗಾಲ. ನೋಡಿ, ಇವೆಲ್ಲ ಸೇಮ್ ಎಕ್ಸಾಂಪಲ್ ನಾವು ವ್ಯಾಕರಣದಲ್ಲಿ ಡಿಸ್ಕಸ್ ಮಾಡಿದೀವಿ, ವ್ಯಾಕರಣದ ವಿಡಿಯೋದಲ್ಲಿ. ಸೊ ಪೂಬಿಂದು ಬಂದು ಯಾವ್ದಾಗುತ್ತೆ ನಮ್ಗೆ? ಆಗಮ ಸಂಧಿ ಆಗುತ್ತೆ. ಇದು ಯಾವ್ದು? ವಿಂದು ವಕಾರಾಗಮ ಸಂಧಿ ಆಗುತ್ತೆ. ವಕಾರಾಗಮ ಸಂಧಿ ಆಗುತ್ತೆ. ಇದು ಅವುಗಳೆಲ್ಲ ಆದೇಶ ಸಂಧಿ. ಸೊ ಹಾಗಾಗಿ ಪೂವಿಂದು ಸೇರಲ್ಲ. ಕಪಿಮುಷ್ಟಿ ಅಂದ್ರೆ ಬಿಗಿ ಹಿಡಿತ ಅಂತ ಅರ್ಥ, ಬಿಗಿಯಾದ ಹಿಡಿತ. ಅಡಿಗೆರೆ ಎಳೆ ಪದ ಸರಿಯಾದ ರೂಪ ಗುರುತಿಸಿ. ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು. ಕರ್ತೃತ್ವವುಳ್ಳ ಸರಿಯಾದ ಪದ ಆಪ್ಷನ್ 4. ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಇಲ್ಲಿರುವ ಅಲಂಕಾರದ ಉಪಮಾನ ಕೇಳಿದ್ದಾನೆ.
ಉಪಮಾನ ಬಂದು ತೊಟ್ಟಿಲು ಯಾವ್ದು ಹೋಲಿಸ್ತಾ ಇದೆ. ಗೀಜಗ ಯಾರನ್ನ, ಅದು ಉಪಮೇಯ ಆಗುತ್ತೆ. ಇಲ್ಲಿ ಉಪಮಾನ ಕೇಳಿರೋದನ್ನೇ ತೊಟ್ಟಿಲು ಇಸ್ ದ ರೈಟ್ ಆನ್ಸರ್. ಈ ಕೆಳಗೆ ಅಡಿಗೆರೆ ಹೇಳುವ ಪದದ ಅವ್ಯಯ ಗುರುತಿಸಿ. ಎಗೇನ್ ಅವ್ಯಯ. ನಾವೇ, ನಾವೇ ಗೆದ್ದೆವು, ನಾವೇ, ಅವರೇ, ಇದನ್ನ ಅವಧಾರಣಾರ್ಥಕ ಅವ್ಯಯ ಅಂತೀವಿ. ನಾನು ನಿಮಗೆ ತೋರಿಸ್ತೇವೆ ಇತ್ತೀಚೆಗೆ, ಈಗ ತಾನೇ ತೋರಿಸ್ತೇವೆ. ಐ ವಿಲ್ ಶೋ ಯು ಒನ್ಸ್ ಅಗೇನ್, ನೋ ನೀಡ್ ಟು ವರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕೊನೆ ಇದು ನೋಡಿ, ಇಲ್ಲಿ ಕೊನೆಯಲ್ಲಿ ಇಲ್ಲಿ ನೋಡಿ, ಅವ್ಯಯ ಎ ಅಂತ ಬರುತ್ತೆ. ಅವನೇ, ಅವಳೇ, ನೀನೇ, ಅವರೇ ಅಲ್ವಾ. ಎಸ್, ಈಸಿ ಇದೆ ಸ್ನೇಹಿತರೆ, ಈಸಿ ಆಗಿರ್ತಕ್ಕಂಥದ್ದು ಇವೆಲ್ಲ, ಈಸಿಯಿಂದ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಡ್ತೇನೆ. ಮಾಸ್ ಮೀಡಿಯಾ ಅಂದ್ರೆ ಏನು? ಜಾಹೀರಾತು ಮಾಧ್ಯಮ. ಮೀಡಿಯಾ ಅಂದ್ರೆ ಏನು ಸರ್? ಜಾಹೀರಾತು. ಸಾರಿ, ಮಾಸ್ ಅಂದ್ರೆ ಸಮೂಹ ಮಾಧ್ಯಮ. ಇಲ್ಲಿ ನೋಡಿ, ನೋಡಿ ಕ್ಲೀನ್ ಆಗಿ ಇಲ್ಲಿ ಆಪ್ಷನ್ ಓದ್ಕೋಬೇಕಾಗತ್ತೆ. ಮಾಸ್ ಅಂತ ಇರೋದು ಸಮೂಹ ಮಾಧ್ಯಮ. ಅದನ್ನ ಇಂಗ್ಲಿಷ್ಗೆ ಕನ್ನಡಕ್ಕೆ ಮಾಡ್ಬೇಕು. ಕೆಳಗಿನವುಗಳಲ್ಲಿ ಯಾವ್ದು ಗುಂಪಿಗೆ ಸೇರದ ಪದ? ತನಯ, ತನುಜೆ, ಸುತ. ತನುಜೆ ಸೇರಲ್ಲ, ಯಾಕಂದ್ರೆ ಈ ಮೂರು ಮಗ, ಇದು ತನುಜೆ ಅಂದ್ರೆ ಮಗಳು ಅನ್ನೋ ರೀತಿ ಬರುತ್ತೆ. ಬಿಸಿಲು ಕೂದರೆ ಪದದ ಅರ್ಥ? ಭ್ರಮೆಯಲ್ಲಿ ತೇಲ್ತಾ ಇದ್ದಾರೆ ಅಂತ, ಬಿಸಿಲು ಕೂದರೆ ಅಂತ. ಓಕೆ, ನೋಡಿ ಇದಿಷ್ಟು ಪ್ರಮುಖವಾಗಿ ಬಿ ಸೀರೀಸು. ಕಡ್ಡಾಯ ಕನ್ನಡದಲ್ಲಿ ನಿಮ್ಗೆ ವಿಲೇಜ್ ಅಕೌಂಟೆಂಟ್ಗೆ VAO ಸ್ನೇಹಿತರೆ ಕೇಳ್ತಾನೆ, ಕೊಟ್ಟಿದ್ದಾನೆ. FFD ಒಂದಷ್ಟು ಎಕ್ಸಾಂಪಲ್. ನೆಕ್ಸ್ಟ್ ಅಪ್ಕಮಿಂಗ್ ಏನಿದೆ KE ಇದು ಕಡ್ಡಾಯ ಕನ್ನಡ, ಅವನೇ ನೋಟಿಫಿಕೇಶನ್ ಕೊಟ್ಟಿದ್ದಾನೆ, ಪ್ರಶ್ನೋತ್ತರಗಳ ಸೀರೀಸ್ ಅಂತ. KPSC ಅಲ್ಲಿ ಬೇರೆ ರೀತಿ ಬರುತ್ತೆ, ಅಲ್ಲೊಂದಷ್ಟು ಪ್ರಶ್ನೋತ್ತರನೂ ಇರುತ್ತೆ, ಒಂದಷ್ಟು ಬರೆಯೋದು ಇರುತ್ತೆ ಅಷ್ಟೇ ತರ. ಇಲ್ಲಿ KE ಅಲ್ಲಿ ಈ ರೀತಿ ಇದಿರತಕ್ಕಂಥದ್ದು. ಹಾಗಾಗಿ ಇದು ಬರೀ ಕಡ್ಡಾಯ ಕನ್ನಡ ಅಲ್ಲ, ಸಾಮಾನ್ಯ ಕನ್ನಡಕ್ಕೂ ಬರತಕ್ಕಂಥ ಚಾನ್ಸಸ್ ಇದೆ. ನಮ್ಮ ಏನು ಸಾಮಾನ್ಯ ಕನ್ನಡದ ಪೇಪರ್ ಇದೆ, ಅದರಲ್ಲಿ ಕನ್ನಡ ಸೆಕ್ಷನ್ಸ್ ಏನಿದೆ, ಕಮ್ಯುನಿಕೇಶನ್ ಪೇಪರ್ 2 ಅಲ್ಲಿ, ಅಲ್ಲೂ ಕೂಡ ಈ ತರ ಕ್ವಶನ್ಸ್ ಗಳೇ ಬರ್ತಕ್ಕಂಥದ್ದು, ಇದೇ ಲೆವೆಲ್ ಇರುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೀರೀಸ್ ಸ್ನೇಹಿತರೆ. ಸೊ ನಾನು ಏನೇನು ಇವೆಲ್ಲ ನೋಡಿ ಆಲ್ರೆಡಿ ಮಾಡಿದೀವಿ, ನಮ್ಮ ಗ್ರಾಮರ್ ಎಲ್ಲ ಲಿಂಕ್ ಕೊಡ್ತೀನಿ, ಆರಾಮಾಗಿ ನೋಡಿ ಅದರಲ್ಲಿ. ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಧನ್ಯವಾದ.